ಉತ್ತರ ಕರ್ನಾಟಕ ಸ್ಪೆಷಲ್ ಮಾವಿನಕಾಯಿ ಪಳೋಳು ಮಾಡಾಕತ್ತೀನಿ ರೀ ಇವತ್ತು. ಪಳೋವು ಇದು ಫುಲ್ ಮಸ್ತ್ ಇರ್ತೈತಿ. ಕಾಯಿ ನಮ್ಮ ಚಿಕ್ಕಪ್ಪ ಕಾಯಿ ತೊಗೊಂಡು ಬಂದಿದ್ರು. ಕಾಯಿ ಕಟ್ ಮಾಡಿ ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕ್ರಿ ಅದನ್ನು. ಅದಕ್ಕೆ ರುಚಿಗೆ ಏನೇನು ಬೇಕು ಅಂದರೆ ಒಣಮೆಣ್ಸಿನ್ಕಾಯಿ, ಕೆಂಪು ಖಾರ, ಜೀರಿಗೆ, ಒಂಚೂರು ಬೆಲ್ಲ, ಬೆಳ್ಳುಳ್ಳಿ, ಕರಿಬೇವು, ಉಪ್ಪು ಹಾಕಿ ಒಂದು ಹಿಂಗೆ ಕುದಿ ಬರೋವರೆಗೂ ಕುದಿಸ್ಕೊಂಡು ಅದೊಂದು ಸ್ವಲ್ಪ ಗಟ್ಟಿ ಇರ್ತೈತಲ್ರಿ ಕಾಯಿ, ಅದಕ್ಕೆ ಒಂದು ಕುದಿಸ್ಕೋಬೇಕು. ಒಂದು ಸ್ವಲ್ಪ ಎಣ್ಣೆ ಭಾಳ ಹಾಕಿ ಜೀರಿಗೆ, ಸಾಸ್ಮೆ, ಉಪ್ಪು ಎಲ್ಲ ಖಾರ, ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಬೇಕ್ರಿ ಎಣ್ಣೆ ಒಳಗೆ. ನಾವು ಇನ್ನೂ ಗದಗ್ನಾಗೆ ಇದ್ವಿ ರೀ. ಗದಗ ಮಮ್ಮಿ ಮನ್ಯಾಗ ಮಾಡಾಕತ್ತೀನಿ ಇದನ್ನು. ನಾನು ಬೆಂಗ್ಳೂರಾಗ ಟ್ರೈ ಮಾಡಿಲ್ಲ, ಆದರೆ ನಮ್ಮ ಸೈಡ್ ಇದು ಫೇಮಸ್ಸು. ಖಾರ ಉಪ್ಪು ಎಲ್ಲ ಹಾಕಿ ಒಂಚೂರು ಎಣ್ಣೆ ಭಾಳ ಹಾಕ್ಕೋಬೇಕ್ರಿ ಇದಕ್ಕೆ, ಇಲ್ಲಾಂದ್ರೆ ಈ ಥರ ಡ್ರೈ ಆಗಿಬಿಡ್ತೈತಿ. ನಾನು ಅದಕ್ಕೆ ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಕೊಂಡೆ. ನೀವು ಸ್ವಲ್ಪ ಸ್ಟಾರ್ಟಿಂಗ್ ಎಣ್ಣೆ ಭಾಳ ಹಾಕ್ಕೊಂಬಿಡ್ರಿ. ಒಂದು ಸ್ವಲ್ಪ ಎಣ್ಣೆ ಫ್ರೈ ಮಾಡಿ ಬೆಂದಿಸ್ಕೊಂಡಿರೋ ಅಂಥವು ಮ್ಯಾಂಗೋ ಹಾಕ್ಕೊಂಡು ಬೆಲ್ಲ ಹಾಕಿ ಉಪ್ಪು ಖಾರ ಹುಳಿ ಎಲ್ಲ ಅಟ್ಟೆ ಟೈಮೇ ಒಂಚೂರು ಕುದಿಸ್ಕೊಂಡ್ವಿ ಅಂದ್ರೆ ರೀ ಮಸ್ತ್ ಇರ್ತೈತಿ. ನಂಗೆ ಈಗೂ ಬಾಯಿಗೆ ನೀರು ಬರ್ತಾವೆ. ಒಂದು ಸಲ ಟ್ರೈ ಮಾಡಿರಿ.